1947ರಲ್ಲಿ ಭಾರತ ಮತ್ತು ಪಾಕಿಸ್ತಾನ ಸ್ವತಂತ್ರ ರಾಷ್ಟ್ರಗಳಾಗಿ ಉಗಮವಾದಾಗಿನಿಂದ ಎರಡೂ ದೇಶಗಳ ನಡುವೆ ಹಲವಾರು ಯುದ್ಧಗಳು ಮತ್ತು ಸಂಘರ್ಷಗಳು ನಡೆದಿವೆ. ಈ ಯುದ್ಧಗಳಿಗೆ ಮುಖ್ಯ ಕಾರಣವಾಗಿದ್ದು ಜಮ್ಮು ಮತ್ತು ಕಾಶ್ಮೀರದ ಸಂಘರ್ಷ, ಗಡಿ ವಿವಾದಗಳು ಮತ್ತು ಭಯೋತ್ಪಾದನೆ. ಕಳೆದ 78 ವರ್ಷಗಳಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೆದ ಪ್ರಮುಖ ಯುದ್ಧಗಳ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ಇಲ್ಲಿದೆ. 1947-48ರ ಮೊದಲ ಭಾರತ ಪಾಕಿಸ್ತಾನ ಯುದ್ಧ, ಪ್ರಥಮ ಕಾಶ್ಮೀರ ಯುದ್ಧ. ಇದು ಕಾಲಾವಧಿ ಅಕ್ಟೋಬರ್ 1947ರಿಂದ ಜನವರಿ 1949ರವರೆಗೆ. ಭಾರತದ ವಿಭಜನೆಯ ನಂತರ ಜಮ್ಮು ಮತ್ತು ಕಾಶ್ಮೀರದ ರಾಜಪ್ರಭುತ್ವವು ಭಾರತಕ್ಕೆ ಸೇರಲು ಒಪ್ಪಿಗೆ ಸೂಚಿಸಿತು. ಇದನ್ನ ವಿರೋಧಿಸಿದ ಪಾಕಿಸ್ತಾನವು ಬುಡಕಟ್ಟು ಗುಂಪುಗಳ ಮೂಲಕ ಕಾಶ್ಮೀರದ ಮೇಲೆ ಆಕ್ರಮಣ ನಡೆಸಿತು. ಪರಿಣಾಮ ಭಾರತೀಯ ಸೇನೆಯು ಆಕ್ರಮಣಕಾರರನ್ನ ಹಿಮ್ಮೆಟ್ಟಿಸಿತಾದರೂ ಕಾಶ್ಮೀರದ ಒಂದು ಭಾಗವನ್ನ ಪಾಕಿಸ್ತಾನ ಆಕ್ರಮಿಸಿಕೊಂಡು ಬಿಟ್ಟಿತು. ಇದೀಗ ಪಾಕ್ ಆಕ್ರಮಿತ ಕಾಶ್ಮೀರ ಎಂದು ಕರೆಯಲ್ಪಡುತ್ತೆ. ವಿಶ್ವಸಂಸ್ಥೆಯ ಮಧ್ಯಸ್ಥಿಕೆಯಿಂದ ಯುದ್ಧ ವಿರಾಮ ಘೋಷಿಸಲಾಯಿತು ಮತ್ತು ಗಡಿ ರೇಖೆಯಾದ ಲೈನ್ ಆಫ್ ಕಂಟ್ರೋಲ್ ರಚನೆಯಾಯಿತು. 1965ರ ಭಾರತ ಪಾಕಿಸ್ತಾನ ಯುದ್ಧ, ಕಾಲಾವಧಿ 1965ರ ಆಗಸ್ಟ್ನಿಂದ ಸೆಪ್ಟೆಂಬರ್ವರೆಗೆ. ಪಾಕಿಸ್ತಾನವು ಕಾಶ್ಮೀರದಲ್ಲಿ ಒಳ ನುಸುಳುವಿಕೆಯನ್ನು ಉತ್ತೇಜಿಸಲು ಆಪರೇಷನ್ ಜಿಬ್ರಾಲ್ಟರ್ ಎಂಬ ರಹಸ್ಯ ಕಾರ್ಯಾಚರಣೆಯನ್ನ ಪ್ರಾರಂಭ ಮಾಡಿತು. ಇದಕ್ಕೆ ಪ್ರತಿಯಾಗಿ ಭಾರತ ಸಂಪೂರ್ಣ ಯುದ್ಧವನ್ನ ಘೋಷಿಸಿತು. ಪರಿಣಾಮ ಯುದ್ಧ 17 ದಿನಗಳ ಕಾಲ ನಡೆಯಿತು. ಎರಡೂ ದೇಶಗಳಿಗೆ ಭಾರೀ ಸಾವು ನೋವುಗಳು ಉಂಟಾಯಿತು. ಸಿಯಾಲ್ಕೋಟ್ನಲ್ಲಿ ನಡೆದ ಟ್ಯಾಂಕ್ ಯುದ್ಧವು ಎರಡನೇ ವಿಶ್ವದ ಅತಿ ದೊಡ್ಡ ಟ್ಯಾಂಕ್ ಕಾಳಗವಾಗಿತ್ತು. ಸಂಯುಕ್ತ ರಾಷ್ಟ್ರಗಳ ಮಧ್ಯಸ್ಥಿಕೆಯಿಂದ ಕದನ ವಿರಾಮ ಘೋಷಿಸಲಾಯಿತು ಮತ್ತು ತಾಷ್ಕೆಂಟ್ ಒಪ್ಪಂದದ ಮೂಲಕ ಯುದ್ಧ ಕೊನೆಗೊಂಡಿತು. 1971ರ ಭಾರತ ಪಾಕಿಸ್ತಾನ ಯುದ್ಧ, ಬಾಂಗ್ಲಾದೇಶ ವಿಮೋಚನಾ ಯುದ್ಧವಿದು. ಕಾಲಾವಧಿ 1971ರಲ್ಲಿ ಡಿಸೆಂಬರ್ 3ರಿಂದ ಡಿಸೆಂಬರ್ 16ರವರೆಗೆ. ಪೂರ್ವ ಪಾಕಿಸ್ತಾನ ಅಂದರೆ ಈಗಿನ ಬಾಂಗ್ಲಾದೇಶ, ಪಾಕಿಸ್ತಾನ ಸೇನೆಯಿಂದ ನಡೆದ ಜನಾಂಗ ಹತ್ಯೆ ಮತ್ತು ದಮನಕ್ಕೆ ವಿರುದ್ಧವಾಗಿ ಬಂಗಾಳಿ ಜನ ಬಂಡಾಯವಿದ್ರು. ಭಾರತವು ಮುಕ್ತಿ ಬಾಹಿನಿಯನ್ನ ಬೆಂಬಲಿಸಿತು ಮತ್ತು ಪಾಕಿಸ್ತಾನದ ವಿರುದ್ಧ ಯುದ್ಧ ಘೋಷಿಸಿತು. ಈ ಯುದ್ಧ ಕೇವಲ 13 ದಿನಗಳಲ್ಲಿ ಕೊನೆಗೊಂಡಿತು. ಭಾರತವು ಢಾಕಾದಲ್ಲಿ ಪಾಕಿಸ್ತಾನದ ಪೂರ್ವ ಕಮಾಂಡ್ನಿಂದ ಶರಣಾಗತಿಯನ್ನ ಸ್ವೀಕರಿಸಿತು. ಸುಮಾರು 93,000 ಪಾಕಿಸ್ತಾನಿ ಸೈನಿಕರು ಶರಣಾದರು ಮತ್ತು ಬಾಂಗ್ಲಾದೇಶವು ಸ್ವತಂತ್ರ ರಾಷ್ಟ್ರವಾಯಿತು. ಈ ಯುದ್ಧವು ಭಾರತದ ಐತಿಹಾಸಿಕ ವಿಜಯವಾಗಿತ್ತು. 1999ರ ಕಾರ್ಗಿಲ್ ಯುದ್ಧ, ಕಾಲಾವಧಿ 1999ರ ಮೇಯಿಂದ ಜುಲೈವರೆಗೆ. ಪಾಕಿಸ್ತಾನದ ಸೇನೆಯು ಕಾಶ್ಮೀರದ ಕಾರ್ಗಿಲ್ ಪ್ರದೇಶದಲ್ಲಿ ಒಳನುಸುಳುವಿಕೆಯನ್ನ ನಡೆಸಿತು. ಇದನ್ನ ಭಾರತ ಗಂಭೀರವಾಗಿ ಪರಿಗಣಿಸಿತು. ಭಾರತವು ಆಪರೇಷನ್ ವಿಜಯವನ್ನ ಪ್ರಾರಂಭಿಸಿತು. ಕಾರ್ಗಿಲ್ನ ಎತ್ತರದ ಪ್ರದೇಶಗಳನ್ನ ಮರಳಿ ವಶಪಡಿಸಿಕೊಂಡಿತು. ಈ ಯುದ್ಧದಲ್ಲಿ ಭಾರತೀಯ ಸೇನೆಯ ಶೌರ್ಯ ವಿಶ್ವದ ಗಮನ ಸೆಳೆಯಿತು. ಅಂತಾರಾಷ್ಟ್ರೀಯ ಒತ್ತಡದಿಂದಾಗಿ ಪಾಕಿಸ್ತಾನ ಹಿಂದೆ ಸರಿಯಿತು. ಇತರ ಸಂಘರ್ಷಗಳು ಮತ್ತು ಗಡಿ ಘರ್ಷಣೆಗಳು. ಈ 4 ಪ್ರಮುಖ ಯುದ್ಧಗಳ ಜೊತೆಗೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಲೈನ್ ಆಫ್ ಕಂಟ್ರೋಲ್ನಲ್ಲಿ ಸಣ್ಣ ಪ್ರಮಾಣದ ಘರ್ಷಣೆಗಳು, ಭಯೋತ್ಪಾದಕ ದಾಳಿಗಳು, ಉದಾಹರಣೆಗೆ 2001ರ ಸಂಸತ್ ದಾಳಿ, 2008ರ ಮುಂಬೈ ದಾಳಿ ಮತ್ತು ಕದನ ವಿರಾಮ ಉಲ್ಲಂಘನೆಗಳು ನಡೆದಿವೆ. 2019ರಲ್ಲಿ ಪುಲ್ವಾಮಾ ದಾಳಿಯ ನಂತರ ಭಾರತ ಬಾಲಾಕೋಟ್ನಲ್ಲಿ ಗಾಳಿ ದಾಳಿಯನ್ನ ನಡೆಸಿತು. ಇದು ಎರಡೂ ದೇಶಗಳ ನಡುವಿನ ಉದ್ವಿಗ್ನತೆಯನ್ನ ಮತ್ತಷ್ಟು ತೀವ್ರ ಮಾಡಿತು. ಹಾಗಾದ್ರೆ ಈ ಯುದ್ಧಗಳ ಪರಿಣಾಮ ಮತ್ತು ಪಾಠಗಳೇನು? ಈ ಯುದ್ಧಗಳು ಭಾರತ ಮತ್ತು ಪಾಕಿಸ್ತಾನದ ಸಂಬಂಧವನ್ನ ಶಾಶ್ವತವಾಗಿ ಬದಲಾಯಿಸಿಬಿಟ್ಟಿದೆ. ಕಾಶ್ಮೀರವು ಇಂದಿಗೂ ಒಂದು ಜ್ವಲಂತ ವಿವಾದವಾಗಿ ಉಳಿದಿದೆ. ಎರಡೂ ದೇಶಗಳು ತಮ್ಮ ಸೇನಾ ಸಾಮರ್ಥ್ಯವನ್ನ ಹೆಚ್ಚಿಸಿಕೊಂಡಿವೆ. ಭಾರತ ಈ ಯುದ್ಧಗಳಿಂದ ತನ್ನ ರಾಷ್ಟ್ರೀಯ ಭದ್ರತೆ, ರಾಜತಾಂತ್ರಿಕತೆ, ಸೇನಾ ತಂತ್ರಗಳನ್ನು ಬಲಪಡಿಸಿಕೊಂಡಿದೆ. ಪಾಕಿಸ್ತಾನದ ಆಕ್ರಮಣಕಾರಿ ನೀತಿಯನ್ನ ಅಂತಾರಾಷ್ಟ್ರೀಯವಾಗಿ ಟೀಕೆಗೆ ಗುರಿಯಾಗಿದೆ. ಪಾಕಿಸ್ತಾನದ ಆಕ್ರಮಣಕಾರಿ ನೀತಿಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಟೀಕೆಗೂ ಗುರಿಯಾಗಿದೆ. ಕಳೆದ 78 ವರ್ಷಗಳಲ್ಲಿ ಭಾರತ ಪಾಕಿಸ್ತಾನದ ನಡುವಿನ ಯುದ್ಧಗಳು ಎರಡೂ ದೇಶಗಳ ರಾಜಕೀಯ, ಸಾಮಾಜಿಕ ಮತ್ತು ಆರ್ಥಿಕ ರೂಪುರೇಷೆಗಳ ಮೇಲೆ ಗಾಢವಾದ ಪರಿಣಾಮ ಬೀರಿದೆ. ಶಾಂತಿಯು ಎರಡೂ ರಾಷ್ಟ್ರಗಳಿಗೆ ಪ್ರಯೋಜನಕಾರಿಯಾದರೂ ಕಾಶ್ಮೀರ ವಿವಾದ ಮತ್ತು ಭಯೋತ್ಪಾದನೆಯಂತಹ ಸಮಸ್ಯೆಗಳು ಇನ್ನೂ ಪರಿಹಾರಕ್ಕಾಗಿ ಕಾಯ್ತಾನೇ ಇವೆ.
ಭವಿಷ್ಯದಲ್ಲಿ ರಾಜತಾಂತ್ರಿಕ ಮಾತುಕತೆಗಳು ಮತ್ತು ಸಂಯಮದಿಂದ ಈ ಸಂಘರ್ಷಗಳನ್ನು ತಪ್ಪಿಸುವ ಸಾಧ್ಯತೆ ಇದೆ. ಆದರೆ ಇದಕ್ಕೆ ಎರಡೂ ದೇಶಗಳು ಸಹಕಾರವನ್ನ ಕೊಡಲೇಬೇಕಿದೆ.